ಇನ್ನು ಇದೆಲ್ಲದರ ಮಧ್ಯೆ ಪ್ರಜ್ವಲ್ಗೆ ಮತ್ತಷ್ಟು ಉರುಳಾಗುತ್ತಾ ಮೊಬೈಲ್ ಕೇಸ್. ಆಲ್ರೆಡಿ ಅತ್ಯಾಚಾರ ಪ್ರಕರಣ ಅವರ ಕೊರಳನ್ನ ಸುತ್ತಕೊಂಡ್ಬಿಟ್ಟಿದೆ. ಮೊಬೈಲ್, ಪೆನ್ ಡ್ರೈವ್ ಹಾಗೆ ಚಾರ್ಜರ್ ಪತ್ತೆಯಿಂದ ಮತ್ತಷ್ಟು ಸಂಕಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೌದು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ, ನಾನು ವಕೀಲರ ಜೊತೆ ಮಾತನಾಡ್ತಾ ಇದ್ದೆ, ಸಂಬಂಧಿಕರ ಜೊತೆ ಮಾತನಾಡ್ತಾ ಇದ್ದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿದ್ದಾರಂತೆ. ಹೀಗಾಗಿ ಪ್ರಜ್ವಲ್ ವಿರುದ್ಧವೂ ಪರಪ್ಪನಾಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಪ್ರಜ್ವಲ್ ರೇವಣ್ಣ A2 ಆಗಿರೋದ್ರಿಂದ ಈ ಕೇಸ್ ಕೂಡ ಸಂಕಷ್ಟವನ್ನ ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನನ್ನ ಪಡೆಯೋಕಾಗದೆ ಹೆಚ್ಚು ಕಮ್ಮಿ 2 ವರ್ಷ ಕಳೆದಿದೆ. ಆ 2 ವರ್ಷಗಳಿಂದ ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದಾರೆ. 3-4 ಕೇಸ್ಗಳು ಏನು ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರನ್ನ ಸುತ್ತಕೊಂಡಿದೆ. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಅಟ್ಲೀಸ್ಟ್ ಜಾಮೀನು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಂಥದ್ದೊಂದು ಹೀನಿಯಸ್ ಕ್ರೈಮ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತಹ ಕಾರಣಕ್ಕಾಗಿ, ಅಂಥದ್ದೊಂದು ಆರೋಪ ಅವರ ವಿರುದ್ಧ ಇರುವಂತಹ ಕಾರಣಕ್ಕಾಗಿ, ಇದೆಲ್ಲದರ ಮಧ್ಯೆ ಈಗ ಮೊಬೈಲ್ ಬಳಕೆ ಮಾಡಿರುವಂತಹ ಕೇಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನ್ ದಾಖಲಾಗಿದೆ, ಅದು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೇ ಈಗಿರುವಂತಹ ಕಾನೂನಾತ್ಮಕ ಸಂಕಷ್ಟದ ಸಿಚುವೇಶನ್ ಏನಿದೆ ಪ್ರಜ್ವಲ್ ರೇವಣ್ಣಗೆ, ಅದು ಮತ್ತಷ್ಟು ಬಿಗಿಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.